ಕಟ್ಟಡ ಹಿತರಕ್ಷಣೆ ತುಂಬಾ ಪ್ರಮಾಣಕಾರಿಯಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಡವನ ಮಗ ಓದಕ್ಕಾಗಲಿಲ್ಲ ಅಂದ್ರೆ ಅವರು ಕೂಲಿಗೆ ಹೋಗ್ಬೇಕು. ಕೂಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಎಷ್ಟೋ ಸಾರಿ ನಾನು ನ್ಯಾಯ ಪಂಚಾಯತಿಗಳಿಗೆ ಕೂಡ ಹೋಗಿದ್ದೆ. ಯಾಕಂತಂದ್ರೆ ನಮ್ಮೂರದೇ ಒಂದು ಹುಡುಗ ಕ್ಯಾತ್ನಳ್ಳಿ ಕೂಲಿಗೆ ಹೋದ. ಪಾಪ ಅವನು ನೀರಿನ ಸಂಪೊಳಗೆ ಬಿದ್ದು ತೀರ್ಕೊಂಡಂತ ಸಂದರ್ಭದಲ್ಲಿ ನಾಗರಾಜ್ ಅವರು ಬಂದಿದ್ರು ಅನ್ಕೊಂಡಿದ್ವಿ. ನಾವೆಲ್ಲ ಹೋಗಿ ತೀರ್ಮಾನ ಮಾಡಿ ಮಾಲೀಕ 5 ಲಕ್ಷ ಕೊಡ್ತೀನಿ, 3 ಲಕ್ಷ ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ ಅಂತ ಬೆಲೆ ಕಟ್ಟಂತ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೂಡ ನಾನು ತೀರ್ಮಾನವನ್ನು ಮಾಡಿ 5 ಲಕ್ಷ ರೂಪಾಯಿಗಳನ್ನ ಆ ಬಡವ ಕುಟುಂಬದ ಒಬ್ಬ ನಿರ್ಗತಿಕ ಹುಡುಗನಿಗೆ ಕೊಡಿ, ಅವನ ಜೀವ ಬರಲ್ಲ ಅಂತ ಹೇಳಿ ನಾವು ಕ್ಯಾತ್ನಳ್ಳಿ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಒಪ್ಕೊಂಡು ಕೊನೆಗೆ ಏನ್ ಮಾಡ್ಬಿಟ್ಟು ಅಂದ್ರೆ 1 ರೂಪಾಯಿನೂ ಕೊಡದ ರೀತಿಯಲ್ಲಿ ಪೊಲೀಸ್ ಕಮಿಟ್ಮೆಂಟ್ ಆಗ್ಬಿಟ್ಟು ಆ ಬಾಡಿನೇ ಒಂಥರ ನಮ್ಮನ್ನೇ ನಾವೇ ತಗೊಂಡು ಹೋಗ್ಬೇಕು ಅನ್ನೋ ಮಟ್ಟಕ್ಕೆ ಮಾಡಾಕ್ತದೆ. ಯಾಕಂದ್ರೆ ಕಾರ್ಮಿಕರದು ಎಂತ ಕಷ್ಟ ಅನ್ನೋದನ್ನ ನಾನು ಕೂಡ ಒಬ್ಬ ರೈತನ ಮಗನಾಗಿ, ಒಬ್ಬ ಬಡವರ ಮಗನಾಗಿ ನಾನು ಕೂಡ ತಿಳ್ಕೊಂಡಿದ್ದೆ. ಸೇಮು ಇದೇ ತರ ಇನ್ನೊಂದು ಹುಡುಗ ಕಟ್ಟಡವನ್ನ ಕಟ್ಟಂತ ಸಂದರ್ಭದಲ್ಲಿ ಕಾಲ್ಚಾರಿ ಬಿದ್ದು ಕೈ ಕಾಲು ಮುರ್ಕೊಂಡಂತ ಸಂದರ್ಭದಲ್ಲಿ ಓನರ್ಗಳು ಬೆಲೆ ಕಟ್ತಾರೋ ಹೊರತು ಏನಾಗಬೇಕು ಪಾಪ ಇವನ ಪರಿಸ್ಥಿತಿ ಏನು ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಅವ್ರ ಮನೇಲಿ ಅವನೇ ಇರ್ತಾನೆ, ಅವ್ರ ಅಣ್ಣ ತಮ್ಮಂದಿರಲ್ಲ, ಮತ್ತೆ ಅವರಿಗೆ ಬದುಕಲಿಕ್ಕೆ ಸ್ವಾವಲಂಬಿ ಏನೂ ಇರಲ್ಲ. ಪಾಪ ಅವರು ಇವನ್ ಮೇಲೆ ಮನೆಯವರು ಇವನನ್ನೇ ಅವಲಂಬಿಸ್ಕೊಂಡಿರ್ತಾರೆ. ಯಾಕಂತಂದ್ರೆ ಗೆಯ್ಯ ಮಗ ಬಿದ್ದು ಸತ್ತಾಗ ಆ ತಾಯಿ ತಂದೆಗಳಿಗೆ ನೋಡೋರೇ ಗತಿ ಇರಲ್ಲ. ಅಂತ ಸಂದರ್ಭಗಳು ಹಲವಾರು ನೋಡಿದ್ದೀನಿ, ಹಲವಾರು ಪಂಚಾಯತಿಗಳಿಗೂ ಕೂಡ ಹೋಗಿದ್ದೀನಿ, ಹಲವಾರು ಜನಗಳನ್ನ ನೋಡಿದ್ದೀನಿ. ಈ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದಂಥ ಲೋಕೇಶ್ ರವರು ನನ್ನನ್ನ ಬಂದು ಕೇಳಿದಾಗ ನಾನು ಒಂದೇ ಮಾತು ಹೇಳಿದೆ, ಈ ಕಾರ್ಯಕ್ರಮಗಳಿಗೆ ನಾವು ತಪ್ಪಿಸ್ಕೊಳ್ಳಲ್ಲ, ನಾವು ಖಂಡಿತ ಬರ್ತೀವಿ, ಅದನ್ನ ನಿಮ್ಮ ಕಾರ್ಯಕ್ರಮವನ್ನ ಬಂದು ನಾವು ಕೂಡ ನಿಮ್ಮ ಜೊತೆ ಓಡ್ತೀವಿ ಅಂತ ಹೇಳಿ ನಿನ್ನೆ ಮಾತನ್ನ ಕೊಟ್ಟಿದ್ದೆ. ಅದೇ ಮುಖಾಂತರ ನಾನು ಬಂದಿದ್ದೀನಿ. ಯಾಕೆಂದ್ರೆ ಉಳ್ಳವನು ಬಲ್ಲವನಾದಾಗ ಪ್ರೀತಿಸುವರು 100. ಉಳ್ಳವನು ಬಲ್ಲವನಾದಾಗ ಪ್ರೀತಿಸುವವರು 100. ಬಡವನು ಬಲ್ಲಿಗನಾದಾಗ ಟೀಕಿಸುವವರು 100. ಬಡವ ಬಲ್ಲಿಗನಾದಾಗ ಟೀಕಿಸುವವರು 100. ಯಾಕಂದ್ರೆ ನನ್ನೇ ಒಂದು ಉದಾಹರಣೆ. ಮೊನ್ನೆ ದಿನದ್ದು ಒಬ್ಬ ರೈತನ ಮಗ, ಒಬ್ಬ ಹಳ್ಳಿಯ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಮಗ, ನಾನು ಹೋಗಿ ತಾಲೂಕು ಅಧ್ಯಕ್ಷನಾಗ್ತೀನಿ ಅಂತಂದ್ರೆ ನನ್ನೂರನ್ನ ಜನ ನನ್ನ ಪಕ್ಕದಲ್ಲಿ ಇವನೇ ಬಂದು ನನ್ನ ತಿರಸ್ಕಾರ ಇವನ್ ಯಾಕೆ ಬೇಡ? ನಾನೇನಾಗಿದ್ದೀನಿ? ನನಗೆ ಅರಿಯತೆ ಇಲ್ವಾ? 25 ವರ್ಷ ರಾಜಕಾರಣ ಮಾಡಿ ಮೈಸೂರು ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ, ಎಕ್ಸಿಬಿಷನ್ ಕಮಿಟಿಗಳಲ್ಲಿ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, 5-6 ಜನ ಮಂತ್ರಿಗಳ ಹತ್ರ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನನ್ನ ತಾಲೂಕಿನ 2 ತಾಲೂಕಿನ ಜನ ನನ್ನನ್ನು ಒಪ್ಕೊಂಡಿದ್ದಾರೆ, ನನ್ನ ನಿರ್ದೇಶಕರು ಒಪ್ಕೊಂಡಿದ್ದಾರೆ, ನನ್ನ ಅಜೀವ ಸದಸ್ಯರು ಒಪ್ಕೊಂಡಿದ್ದಾರೆ. ನೀನ್ ಯಾವನೋ 3 ಮನೆ ಕೊಪ್ಪಲಲ್ಲಿದ್ದು ನಿನ್ನನ್ನು ಒಪ್ಕೊಳ್ಳಲ್ವಲ್ಲ, ನಾನೇನ್ ಮಾಡ್ಬೇಕು? ಹಂಗಲ್ಲ, ಎಲ್ಲರೂ ಒಪ್ಕೋಬೇಕು. ಯಾಕೆ ಒಪ್ಕೋಬೇಕು ಅಂದ್ರೆ ಪ್ರತಿಯೊಬ್ಬನು ಕೂಡ ಬಲಿಷ್ಠನಾಗ್ತಾನೆ. ಈಗ ಯಾರಿಗಾದ್ರು, ಈಗ ಲೋಕೇಶ್ ಅವರು ಈ ಕೆಲಸಗಳನ್ನ ಎಲ್ಲ ಕಡೆ ಮಾಡ್ತಾರೆ ಅಂದಾಗ ಅವರನ್ನ ಪ್ರೋತ್ಸಾಹಿಸಿ ಬೆಂತಟ್ಟಬೇಕು. ಲೋಕೇಶ್ ಅವ್ರಿಗೆ ನಾವು ಪ್ರೋತ್ಸಾಹಿಸಿ ಬೆಂತಟ್ಟಲಿಲ್ಲ ಅಂದ್ರೆ ಅವ್ರಿಂಥ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಏನ್ ಸಾಧ್ಯ? ಇವತ್ತು ಎಷ್ಟು ಜನ ಕರ್ಕೊಂಡು ಬಂದು ಆರೋಗ್ಯನ ತಪಾಸಣೆ ಮಾಡ್ತಾ ಇದ್ದಾರೆ. ಒಂದ್ ಹೆಣ್ಣು ಮಗಳು ಕಾರ್ಮಿಕರ ಇಲಾಖೆಯ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾರೆ, ಇನ್ಸ್ಪೆಕ್ಟರ್ ಆಗಿ. ಇಷ್ಟೆಲ್ಲ ಮಾಡುವಾಗ ಎಲ್ಲರೂ ಏನ್ ಮಾಡ್ಬೇಕು? ಸಹಕರಿಸ್ಬೇಕು, ಬೆಂತಟ್ಟಬೇಕು. ಯಾಕಂದ್ರೆ ಸಾಧನೆ ಯಾವತ್ತೂ ಕೂಡ ಸಾಧಕನ ಸತ್ತು ಹೊರತು ಸೋಂಬೇರಿಗಳ ಸತ್ತಲ್ಲ. ಸಾಧನೆ ಸಾಧಕನ ಸತ್ತು. ಸಾಧನೆ ಮಾಡಿದವ್ರಿಗೆ ಬೆಂತಟ್ಟದಾಗ ಮಾತ್ರ ಅವ್ನು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅವರು ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ಬಡವರು ಕೂಲಿಗೆ ಹೋಗ್ತಾರೆ, ಎಷ್ಟು ಕೊಡ್ತಾರೆ? ಬಸ್ ಹತ್ಕೊಂಡು ಹೋಗ್ತಾನೆ ಅವನು.
8 ಗಂಟೆಗೆ ಎದ್ದೇಳ್ತಾನೆ, 8 ಗಂಟೆಗೆ ಎದ್ದು ಟಿಫನ್ಗೆ ಇಟ್ಟು ಹಾಕೊಂಡು ಹೋಯ್ತು. ಈಗ ಅದನ್ನೂ ಟಿಫನ್ನು ಬಿಟ್ಬಿಡವ್ರೆ, ಅಲ್ಲೆಲ್ಲರೂ ಬಾತ್ ತಿನ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಮನೆಗೆ ಬರೋವರೆಗೂ ದೇಶ ಕಾಯ ಸೈನಿಕರಿಗೆ ಯಾವ ರೀತಿ ಅವ್ರ ಮನೆಯವರು ಕಾಯ್ತಾರೋ ಅದೇ ರೀತಿ ಅವ್ರ ಮನೆಯವರು ಕೂಲಿ ಕಾರ್ಮಿಕನು ಕಾಯ್ತಾರೆ. ಯಾಕೆ ಕಾಯ್ತಾರೆ? ನನ್ನ ಮಗ ಎಲ್ಲಿ ಬಿದ್ನೋ, ಎಲ್ಲಿ ಎಡಗದ್ನೋ, ಯಾವ ಮಾಡಿ ಮೇಲೆ ಹಚ್ಚಿದಾರೋ, ಎಲ್ಲಿ ಕಾಲ್ ಜಾರ್ತೋ, ಎಲ್ಲಿ ಬಿದ್ನೋ ಅಂತೇಳಿ ಮನೆ ಕುಟುಂಬ ಕೂಡ ಅವನ ಮೇಲೆ ಅವರ ಕುಟುಂಬ ಕೂಡ ಅವಲಂಬಿತವಾಗಿರುತ್ತೆ. ಹಂಗಾಗಿ ಈ ಕೂಲಿ ಕಾರ್ಮಿಕರು ಅಂದ್ರೆ ಕೂಲಿ ಪ್ರತಿಯೊಬ್ಬನು ಮಾಡೋದು ಕೂಲಿನೇ. ಸರ್ಕಾರದ ಒಂದು ಎಂಪ್ಲಾಯಿಗಳು ಮಾಡೋದು ಕೂಡ ಕೂಲಿನೇ. ಯಾಕಂದ್ರೆ 10 ಗಂಟೆಗೆ ಹೋಗಿ 5 ಗಂಟೆವರೆಗೂ ಅವ್ರು ಕೆಲಸ ಮಾಡಿಲ್ಲ ಅಂತಂದ್ರೆ ಸಂಬಳ ಕೊಡಲ್ಲ. ನಾವು ಮಾಡೋದು ಕೂಲಿನೇ, ಪ್ರತಿಯೊಬ್ಬರು ಮಾಡೋದು ಕೂಲಿನೇ. ಕೂಲಿಯ ಕಾರ್ಮಿಕನ ಹಕ್ಕು. ಕೂಲಿ ಮಾಡಿದ್ರೆ ದುಡ್ಡು ಕೊಡೋದು, ಇಲ್ಲ ಕೊಡಲ್ಲ. ಯಾಕಂದ್ರೆ ನಾವೆಲ್ಲಾರ ಹೋದ್ರೆ ಕಳೆ ಕೀಳಕ್ ಹೋದ್ರು ಕೂಡ 200 ರೂಪಾಯಿ ಕೊಡ್ತಾರೆ. ಸಂದೇನು ಹೆಣ್ಮಕ್ಳು ಕಳೆ ಕೀಳಬೇಕು, ಒಂದು 600 ರೂಪಾಯಿ ಕೊಡ್ತಾರೆ. ಗಂಡು ಮಕ್ಕಳು ಸಂದೇನು ಗಾರೆ ಬರಬೇಕು. ನಿಜನಾ ಅಲ್ವಾ? ಹಂಗಾಗಿರೋದ್ರಿಂದ ಎಲ್ಲ ಮಾಡ್ತಕ್ಕಂಥದ್ದು ಒಂದು ರೀತಿ ಕೂಲಿ. ಕೂಲಿ ಅನ್ನೋ ಪದ ಯಾರಿಗೂ ಬರ್ಕೊಡುದು. ಕಾರ್ಮಿಕರು, ಕಾರ್ಮಿಕ ಅಂದ್ರೆ ಬಡವರು. ಕೆಲವರಿಗೆ ಜಮೀನೇ ಇಲ್ಲ ಅಧ್ಯಕ್ಷರೇ, ಕೆಲವ್ರ ಜಮೀನಿಲ್ಲ, ಕೆಲಸ ಮಾಡೋರುಂಟು, ಇಲ್ಲ. ಅವರು ಕೆಲಸ ಮಾಡೋರುಂಟು, ಕೆಲಸ ಮಾಡಿದವರು ಅವ್ರಿಗೆ ಅವತ್ತು ದಿನ ಕೂಳಿಲ್ಲ ಅಂತವ್ರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ನೀವು ಅವರೆಲ್ಲ ನಾವು ಗುರ್ಸಿ ಇವತ್ತಿಂತ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ನಾವೇ ಇಲ್ಲ, ಯಾರೇ ಬಂದ್ರು ನಿಮ್ಮ ಪ್ರೋತ್ಸಾಹಿಸಿ ಬೆಂಕಟ್ಟಬೇಕು. ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂತಂದ್ರೆ ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾರೆ, ಆ ಅಧ್ಯಕ್ಷನ ಜೊತೆ ಇರ್ತಕ್ಕಂಥ ಗುಂಪು ಕೆಲಸ ಮಾಡುತ್ತೆ ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬಾ ಒಂದು ಜವಾಬ್ದಾರಿ ಇರುತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ಕೂಡ ಒಂದು ಪರಿವರ್ತನಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತೇಳಿ 2004ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡ್ತೀನಿ. ಪ್ರಾರಂಭ ಮಾಡಿದಾಗ ನನ್ನ ಹತ್ರ ತಗೊಳಕ್ಕಾಗಿ ದುಡ್ಡೇ ಇಲ್ಲ. ನನ್ನ ಹತ್ರ ಇದ್ದಿದ್ದು 2 ಕಂಪ್ಯೂಟರ್, 2 ಹೊಲಿಗೆ ಮಿಷಿನ್. ಜಿಲ್ಲಾ ಪಂಚಾಯತ್ ಸಿಒ ಗೋಪಾಲ್ ಅವರು ಈಗ CM ಕಾರ್ಯದರ್ಶಿ ಆಗಿದ್ದಾರೆ, CM ಪಂಡ್ರಿ ಅವರು ಅಕ್ಕ ಸಿಒ. ಅವ್ರನ್ನ ಕರೆದೆ, ಸರ್ ನಾನು ಏನಾರು ಒಂದು ಮಾಡಬೇಕು ಅಂತ ಮಾಡಿದ್ದೀನಿ ಸರ್, ನನಗೇನಾರು ಒಂದು ಸಹಾಯ ಮಾಡಿ ಸರ್. ವಿಜಯಶಂಕರ್ MP, ವಿಜಯಶಂಕರ್ ಬಂದ್ಬಿಟ್ರು ಆಫೀಸ್ಗೆ. ಇವ್ರು ಬಂದ್ಬಿಟ್ಟು MP ಅವ್ರಿಗೆ ಹೇಳಿದ್ರು, ಸರ್ 2 ಕಂಪ್ಯೂಟರ್ 2 ಹೊಲಿಗೆ ಮಿಷಿನ್ ಇಟ್ಕೊಂಡು ನಾನು ಏನು ಸಹಾಯ ಮಾಡೋಕ್ಕಾಗುತ್ತೆ ಸರ್. ನಾನು ಹೇಳಿದೆ, ಸರ್ ನಿಮ್ಮ ಸಹಾಯ ಇದ್ರೆ, ಸಹಕಾರ ಇದ್ರೆ, ನೀವು ಮಾನಸವರ್ಧ ಇದ್ರೆ ಮಾಡೇ ಮಾಡ್ತೀನಿ ಸರ್. ಆದರೆ ಗೋಪಾಲ್ ಸರ್ ನನಗೆ ಎದೆಗೊಂದೆ ಕೊಡಲಿಲ್ಲ. ಅವರು ನನ್ನ ಕರ್ಕೊಂಡೋಗಿ CO ಮಂಜುಳಾ ಮೇಡಮ್ ಅವ್ರ ಹತ್ರ ಮಾತಾಡಿದ್ರು. ಮಂಜುಳಾ ಅಂತ ಇದ್ರು, ಮಂಜುಳಾ ಮೇಡಮ್ ಅವರು. ಅವ್ರ ಹತ್ರ ಮಾತಾಡಿದ್ರು. ಇವರು ಇದು ಡೆಪ್ಟಿ ಸೆಕ್ರೆಟರಿ, ಅವರು CO. ಆಗ ಮೇಡಮ್ ಪಾಪ ನನಗೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಂದು ಆಗ ಸರ್ಕಾರದಲ್ಲಿ ಅನುಮೋದನೆ ಆಯಿತು. ಸರ್ಕಾರದಲ್ಲಿ ಅನುಮೋದನೆ ಆದಾಗ ಹೆಣ್ಣುಮಕ್ಕಳಿಗೆ SGSY ಟ್ರೈನಿಂಗ್ 30 ಮಕ್ಕಳು ಒಂದು ಬ್ಯಾಚ್. ಅಂಥದನ್ನ ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ 3.5 ಲಕ್ಷ ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನ ಕೊಟ್ಟೆ. ಸರ್ಕಾರ ಅವರು ದುಡ್ಡು ಕೊಡ್ತಿತ್ತು, ನಾನು 6 ದಿನ ಟ್ರೈನಿಂಗ್ ಕೊಡ್ತಿದ್ದೆ. 6 ದಿನ ಅಂತಂದ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. 2 ಕ್ವಿಂಟಾಲ್ ಅಕ್ಕಿ ತಂದ್ರೆ 2 ದಿನಕ್ಕೆ ಅಡಗ್ತಿರ್ಲಿಲ್ಲ. ಅಷ್ಟು ಜನ ಇದ್ರು ನನ್ನ ಅಡಿಗೆ ಮಾಡೋರೆಲ್ಲ ಸೇರಿಸಿ. ಆಮೇಲೆ ಯಾವ ಸರ್ಕಾರ ನನ್ನನ್ನು ನಗದು ಯಾಕೆ ಹೋಗಿತ್ತೋ ಅದೇ ಸರ್ಕಾರ ನನಗೆ 37 ಲಕ್ಷನ ಅನುದಾನ ಕೊಡ್ತು ನನ್ನ ಮಿಷನ್ಸ್. ಹಂಗಾಗಿ ಇವತ್ತು ನಾನು ಒಂದು ಪರಿವರ್ತನಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷನಾಗಿ ಆಗ್ಲಿಕ್ಕೆ, ಸಹಾಯ ಮಾಡಲಿಕ್ಕೆ ಅನುಕೂಲ ಆಯಿತು. ಆ ಥರ ಯಾವಾಗಲೂ ಕೂಡ ಒಂದು ಸಂಸ್ಥೆಯನ್ನ ಕಟ್ಟಿ ನಿಮ್ಮ ಜೊತೆಲೆಲ್ಲ ಕೆಲಸ ಮಾಡ್ತಾರೆ ಅಂತಂದ್ರೆ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತೆ ಸಂಸ್ಥೆಯ ಪದಾಧಿಕಾರಿಗಳ ಜೊತೆ ಮಾಡ್ತಕ್ಕಂಥ ಕೆಲಸದವರೆಲ್ಲರಿಗೂ ಎಲ್ಲರೂ ಬೆನ್ನು ತಟ್ಟಿ ಸಹಕರಿಸ್ಬೇಕು. ನಮ್ಮ ಶಾಸಕರು ಬರಬೇಕಾಗಿತ್ತು. ಉದ್ದೇಶ ಏನಂದ್ರೆ, ಒಂದು ನಾವು ಇಲ್ಲಿ ಮೆಡಿಕಲ್ ಚೆಕಪ್ ಅಂತ ಮಾಡ್ತಾ ಇದ್ದೀವಿ ಫ್ರೀಯಾಗಿ, ಉಚಿತವಾಗಿ ಎಲ್ಲರಿಗೂ. ಯಾರ್ಯಾರ ಹತ್ರ ಕಾರ್ಮಿಕರ ಕಾರ್ಡ್ ಇದೆ, ಲೇಬರ್ ಕಾರ್ಡ್ ಅಂತ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಿದ್ರು, ಅವರೆಲ್ಲರಿಗೂ ಮತ್ತು ಅವರ ಕುಟುಂಬದವರಿಗೆ ಎಲ್ರಿಗೂ ಈ ಮೆಡಿಕಲ್ ಚೆಕಪ್ ನಡೀತಿದೆ. ಎಲ್ಲರೂ ಚೆಕಪ್ ಮಾಡಿಸ್ಕೋಬೇಕು. ಮತ್ತೆ ಯಾರು ಬರೋರಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ, ಸಂಜೆ ತನಕ ಇರುತ್ತೆ. ಮತ್ತೆ ಕಿಟ್ಗಳು ಮೇಸನ್ಗಳಿಗೆ ಮಾತ್ರ ಮತ್ತು ಮೊದಲನೇ ಸಲ ಕೊಡ್ತಾರೆ.
ತಗೊಳ್ಳೋರಿಗೆ ಮಾತ್ರ. ಹಿಂದೆ ತಗೊಂಡವ್ರಿಗೆ ಕೊಡಲ್ಲ. ಫಸ್ಟ್ ಟೈಮ್ ಯಾರು ತಗೋತಿದಾರ ಅವ್ರಿಗೆ ಮಾತ್ರ ಕಿಟ್ ಕೊಡ್ತೀವಿ. ಕಾರ್ಡ್ ರನ್ನಿಂಗ್ ಇರಬೇಕು. ಈ ಪ್ರೋಗ್ರಾಮ್ ಆದ್ಮೇಲೆ ಕಿಟ್ ತಗೊಂಡು ಆಮೇಲೆ ಕಿಟ್ ತಗೊಳ್ಳುವಾಗ ಸ್ವಲ್ಪ ಎಲ್ಲರೂ ನೀಟಾಗಿ ಸ್ಪಂದಿಸ್ಬೇಕು. ಕಿರ್ಚಾಡೋದು ಮತ್ತು ಒಟ್ಟೊಟ್ಟಿಗೆ ಬರೋದು ಮಾಡಬೇಡಿ. ಅಲ್ಲಿ ಕ್ಯೂ ಮಾಡಿ ಲೈನನ್ನು ತಗೊಂಡೋಗಿ ಮತ್ತೆ ಅದು ರೆಸಿಪ್ಟ್ ತಗೊಂಡು ಹೋಗ್ಬೇಕು. ಮೆಡಿಕಲ್ ಚೆಕಪ್ ಆಗಿರೋ ರೆಸಿಪ್ಟ್ ತಗೊಂಡೋಗಿ ಅಲ್ಲಿ ತೋರಿಸಿ ಮತ್ತೆ ಸೈನ್ ಹಾಕಿ ಕಿಟ್ ತಗೊಂಡೋಗಿ ಮೇಸನ್ ಕಿಟ್ಸು. ಮತ್ತೆ RPL ಟ್ರೈನಿಂಗ್ ನಡೆದಿತ್ತು. ಆ RPL ಟ್ರೈನಿಂಗ್ ಕಿಟ್ ಕೂಡ ಇದೆ. ಟ್ರೈನಿಂಗ್ ಮಾಡಿರೋ ಮಾತ್ರ ಆ ಕಿಟ್ ತಗೋಬೇಕು. ನಮ್ಮದು ಸೌಲಭ್ಯಗಳು ಎಲ್ರಿಗೂ ಗೊತ್ತಿರುತ್ತೆ. ಕೆಲವೆಲ್ಲ ಸೌಲಭ್ಯಗಳು ನಮ್ಮ ಲೇಬರ್ ಕಾರ್ಡ್ ಇದ್ದವರಿಗೆ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿಂದ ಸೌಲಭ್ಯಗಳೇನೆಂದರೆ ಮದುವೆ ಆದಾಗ ಮದುವೆ ಅವ್ರಿಗೆ ಕಾರ್ಡ್ ಇದ್ದು ಅವ್ರ ಮದುವೆ ಆದರೆ ಕಾರ್ಡ್ ಇರೋರಿಗೆ ಮದುವೆ ಆದವರಿಗೆ ಮತ್ತೆ ಅವರ ಅಪ್ಪ ಅಮ್ಮನ ಹತ್ರ ಕಾರ್ಡ್ ಇದ್ದು ಮಕ್ಕಳಿಗೆ ಮದುವೆ ಆದ್ರೂ ಬರುತ್ತೆ. ಆ ಮದುವೆ ಆದಾಗ ಅವ್ರಿಗೆ 60,000 ತನಕ ಬರುತ್ತೆ. ಮತ್ತೆ ಆಕ್ಸಿಡೆಂಟಲ್ ಡೆತ್ ಅಂತ ಆದ್ರೆ ಆಕ್ಸಿಡೆಂಟಲ್ ಡೆತ್ ಅಂದ್ರೆ ವರ್ಕ್ ಮಾಡೋ ಪ್ಲೇಸಲ್ಲಿ ಮಾತ್ರ. ನೀವೆಲ್ಲಿ ವರ್ಕ್ ಮಾಡ್ತಿರ್ತೀರಾ ಅಲ್ಲಿ ಏನಾದ್ರು ಕಾರ್ಮಿಕನ್ ಗೇಟ್ ಆದ್ರೆ ಅಲ್ಲಿ 2 ಲಕ್ಷ ತನಕ ನಮ್ಮ ಬೋರ್ಡ್ ಕನ್ಸ್ಟ್ರಕ್ಷನ್ ಬೋರ್ಡಿಂದ ಬರುತ್ತೆ. ಮತ್ತೆ ಫ್ಯೂನರಲ್ ಅಂತ್ಯಕ್ರಿಯೆ ವೆಚ್ಚ ಅಂತ ಕೊಡ್ತಾರೆ ನ್ಯಾಚುರಲ್ ಡೆತ್ಗೆ. ಅದು ಕೂಡ 75,000 ತನಕ ಬರುತ್ತೆ. ಈ ಥರ ಹಲವಾರು ಸ್ಕೀಮ್ಸ್ಗಳು ಮಾಡ್ತಾ ಇದ್ದಾರೆ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿಂದ. ಅದ್ರದ್ದು ಉಪಯೋಗ ಎಲ್ಲ ತಗೋಬೇಕು. ಸ್ಕೀಮ್ಸ್ಗಳ ಬಗ್ಗೆ ತಿಳ್ಕೋಬೇಕು. ಆಫೀಸಿಗೆ ಬರಬೇಕು, ಏನೇನು ಸ್ಕೀಮ್ಸ್ ಇದೆ ತಿಳ್ಕೊಂಡು ಮತ್ತೆ ಕಾರ್ಡ್ಗಳು ರಿನ್ಯೂವಲ್ ಮಾಡಿಸ್ಕೋಬೇಕು. ಮತ್ತೆ ಎಲ್ಲರೂ ಸಂಘದಲ್ಲಿರ್ತೀರಾ, ಮೀಟಿಂಗ್ಸ್ ನಡೆಸ್ತಾ ಇರ್ತೀರಾ. ಆ ಸಂಘದಲ್ಲಿ ಮೀಟಿಂಗ್ಸಲ್ಲೆಲ್ಲ ರಿನ್ಯೂವಲ್ ಯಾರ್ದಾಗಿರಲ್ಲ, ಯಾರ್ಯಾರ್ದು ಲ್ಯಾಬ್ಸ್ ಆಗ್ತಾ ಇರ್ತವೆ ಅವ್ರದ್ದೆಲ್ಲ ನೋಡ್ಕೊಟ್ಟು ಅವ್ರದ್ದೆಲ್ಲ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಮತ್ತು ಎಷ್ಟೊಂದು ಜನಕ್ಕೆ ರಿಜಿಸ್ಟ್ರೇಷನ್ನೇ ಆಗಿಲ್ಲ. ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದೀರಾ, ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿರೋರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅದು ಬಿಟ್ಟರೆ ಇನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಆಫೀಸಿಗೆ ಬಂದು ವಿಷಯಗಳು ತಿಳ್ಕೊಂಡು ಎಲ್ಲ ಮಾಡಿಸ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕಾರ್ಮಿಕರಿಗೆ ಕಿಟ್ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನಗೆ ನಿರಂತರವಾಗಿ ಲೋಕೇಶ್ ಅವರು ಮತ್ತು ನಮ್ಮೂರಿನ ರಮೇಶ್ ಅವರು ಸಂಪರ್ಕದಲ್ಲಿದ್ರು. ಮಾನ್ಯ ಶಾಸಕರಿಗೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅಧಿವೇಶನ ನಡೀತಾ ಇದೆ, 1 ವಾರದಿಂದ ಪ್ರಾರಂಭವಾಗಿದೆ. ಅವರು ಮುಂಚಿತವಾಗಿ ಡೇಟ್ ಅನ್ನ ತಗೋಬೇಕಾಗಿತ್ತು. ತುರ್ತಾಗಿ ಅವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋದ್ರಿಂದ ಅವ್ರು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮುಂದೊಂದು ದಿನ ತಾಲೂಕಿನಲ್ಲಿ ಇದೇ ಏನು ನಮ್ಮ ಲೋಕೇಶ್ ಅವರು ತಾಲೂಕಿನ ಅಧ್ಯಕ್ಷರುಗಳು ಕಾರ್ಮಿಕ ಇಲಾಖೆಯವರು ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ರೆ ನಾನು ಅದಕ್ಕೆ ನಿಮಗೆ ದಿನಾಂಕವನ್ನ ಕೊಡಿಸ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮಾಡಿ ಸಮುದಾಯ ಭವನವನ್ನು ಕೂಡ ನಾನು ಬಿಡಿಸ್ಕೊಡ್ತೇನೆ. ತಮಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿ ನಾನು ಕೂಡ ಡೇಟ್ ಕೊಡಿಸ್ತೀನಿ ಅಂತ ತಮಗೆ ಭರವಸೆಯನ್ನು ನೀಡ್ತಾ, ಇವತ್ತು ಕಾರ್ಮಿಕರು ಶ್ರೀಮಂತರಲ್ಲ, ಬಡವರು. ಬೇಡದವರೇ, ಎಷ್ಟು ಕಾರ್ಮಿಕರಿದ್ದಾರೋ ನಮ್ಮ ಯಗಡಗನಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿನಲ್ಲಿ ಆ ಎಲ್ಲಾ ಕಾರ್ಮಿಕರಿಗೆ ತಾವು ಏನ್ ಸೂಚನೆ ಕೊಡಬೇಕು ಅಂತಂದ್ರೆ, ಪಾಪ ಅವರೆಲ್ಲ ಕಾರ್ಡ್ ಮಾಡಿಸ್ಕೊಂಡ್ಬಿಡ್ತಾರೆ, ರಿನ್ಯೂವಲ್ ಬರೋದಿಲ್ಲ, ಲ್ಯಾಪ್ಸ್ ಹಾಕ್ಬಿಡ್ತದೆ. ಯಾಕಂತಂದ್ರೆ ಈಗ ಕಾರ್ಮಿಕರಿಗೆ ತಾವ್ ಹೇಳಿದ್ರಿ ಸ್ಪಾಟ್ ಡೆತ್ ಆದ್ರೆ, ಅಪಘಾತಕ್ಕೊಳಗಾದ್ರೆ 75,000 ರೂಪಾಯಿ ಅಲ್ಲೇ ಸ್ಥಳದಲ್ಲೇ ಕೊಡ್ತೀವಿ ಅಂತ. ಪಾಪ ಕಾರ್ಡ್ ರಿನ್ಯೂವಲ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ತೊಂದರೆ ಆಗ್ಬಿಡ್ತದೆ. ಹಾಗಾಗಿ ಅವ್ರಿಗೆ ಆ ತರದ ರಿನ್ಯೂವಲ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ಜೊತೆಗೆ ಅದೇ ರೀತಿ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಮಕ್ಕಳು ಏನಾರು ಕಾರ್ಮಿಕರ ಮಕ್ಕಳು ಮದುವೆ ಮಾಡಿದ್ರೆ ಅವ್ರು 60,000 ರೂಪಾಯಿ ನೀವು ಕೊಡ್ತಿದ್ದೀರಿ, ರಿನ್ಯೂವಲ್ ಆಗ್ಲಿಲ್ಲ ಅಂತಂದ್ರೆ ಅದು ಬೇರೆ ಬೇರೆಯವರು ಬೇರೆ ರಿಪೋರ್ಟ್ ಹೇಳ್ಬಿಟ್ಟು ಅವ್ರಿಗೆ ರಿಪೋರ್ಟ್ ಅನ್ನ ಸುಳ್ಳು ಬರೆಸ್ಬಿಡ್ತಾರೆ. ಅದ್ರ ಬಗ್ಗೆನೂ ಕೂಡ ಕಾರ್ಮಿಕರಿಗೆ ಅಲ್ಲಲ್ಲೇ ಮಾಹಿತಿ ಕೊಟ್ರೆ ಅವರು ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ ತಮ್ಮ ಇಲಾಖೆಯಿಂದ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಕಾರ್ಯೋನ್ಮುಖರಾಗಬೇಕು ಅಂತ ತಮ್ಮಲ್ಲೂ ಮನವಿ ಮಾಡ್ತೀನಿ, ಜೊತೆಗೆ ಜಿಲ್ಲಾಧ್ಯಕ್ಷರನ್ನು ಕೂಡ ಮನವಿ ಮಾಡ್ತೀನಿ. ಜೊತೆಗೆ ತಮ್ಮ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಮನೆಗಳು ಕೊಡ್ತಾರೆ. ಆ ಮನೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ
ಬಡವರನ್ನ ನೀವು ಗುರುತಿಸಿ ನಮ್ಮ ತಾಲೂಕಿನಲ್ಲಿ ಸರಗೂರು ತಾಲೂಕಿನಲ್ಲಿ ನೀವು ಕೊಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೂ ಕೂಡ ಕರೆಸಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.